ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ಕೋಣ ತೆಲುಗಲ್ಲಿ ರಿಲೀಸ್ ಆಗಿದಂತ ಬಳಗಮನು ಮೂವಿನ. ಈ ಮೂವಿಲಿ ನಮಗೆ ಫ್ಯಾಮಿಲಿ ಡ್ರಾಮಾ, ಕಾಮಿಡಿ ಈ ತರದ ಎಲ್ಲ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಮತ್ತೆ ಸ್ಟೋರಿ ಕಡೆ ಹೋಗೋಣ ಬನ್ನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೊಮರಯ್ಯ ಅನ್ನೋ ತಾತನ ತೋರಿಸ್ತಾರೆ. ಈ ತಾತನ ಬೆಳಗಿನ ಹಾಬಿ ಏನಂದ್ರೆ ಎಲ್ಲರಿಗಿಂತ ಬೇಗ ತಾನೇ ಎದ್ದೇಳೋದು, ಹಾಗೇನೆ ತನ್ನ ಮನೇಲಿರೋ ಎಲ್ಲರನ್ನು ತಾನೇ ಎಬ್ಬರಿಸೋದು. ಇದಾದ ನಂತರ ಈ ವಯಸ್ಸಲ್ಲಿ ಒಂದು ವಾಕಿಂಗ್, ಅದೇ ರೀತಿ ತನ್ನ ಫ್ರೆಂಡ್ಸ್ ಗೆಲ್ಲ ಒಂದು ಹಾಯ್ ಹೇಳೋದು, ಊರಲ್ಲಿರೋ ಎಲ್ಲಾರನ್ನೂ ಮಾತಾಡ್ಸ್ಕೊ ಬರೋದು. ಇದೆಲ್ಲಾದ್ಮೇಲೆ ತಾತ ತನ್ನ ತೋಟದಲ್ಲಿರೋ ಆಲ್ಮರದ ಹತ್ರ ಹೋಗ್ತಾರೆ. ಯಾಕಂದ್ರೆ ತಾತನಿಗೆ ಇದು ಫೇವರೇಟ್ ಪ್ಲೇಸ್. ಈಗ ತಾತ ಆ ಮರಕ್ ತಗಲಾಕಿರೋ ಒಂದು ಬ್ಯಾಗ್ ಅಂತ ತೆಗೆದೋದ್ರಲ್ಲಿ ಏನೋ ನೋಡ್ತಾರೆ, ಅದೇನಂತ ನಮ್ಗೆ ತೋರಿಸೋದಿಲ್ಲ. ಇದಾದ್ಮೇಲೆ ತಾತ ಮನೆ ಕಡೆ ಬರ್ತಾರೆ. ಇನ್ನ ಇವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಇವ್ರ ಇಬ್ರು ಗಂಡು ಮಕ್ಕಳು ಒಂದು ಹೆಣ್ಮಗು. ಈಗ ಈ ತಾತಯ್ಯ ತನ್ನ ದೊಡ್ಡ ಮಗನ ಜೊತೆನೆ ಇದ್ದಾನೆ. ಚಿಕ್ಕ ಮಗ ಸೂರತ್ ಅಲ್ಲಿ ಇದ್ದಾನೆ. ಇವನೇ ಈ ಚಿತ್ರದ ಹೀರೋ ಶೈಲು ಅಂತ. ಈ ತಾತನ ದೊಡ್ಡ ಮೊಮ್ಮಗ. ಶೈಲು ಈಗ ಮದುವೆ ವಯಸ್ಸಲ್ಲಿದ್ದಾನೆ. ಹಾಗೇನೆ ಅವ್ನು ಒಂದು ಹೆಣ್ಣು ಕೂಡ ನೋಡಿಕ್ಕಿದ್ದಾರೆ. ಶೈಲುಗೆ ಸಿಕ್ಕಿರೋ ಒಂದು ಬಂಪರ್ ಆಫರ್ ಏನಂದ್ರೆ ಹುಡುಗಿ ಕಡೆಯವರು ಇವನ್ಗೆ ವರದಕ್ಷಿಣೆಗೆ 15 ಲಕ್ಷ ಕೊಡ್ತಾ ಇದ್ದಾರೆ. ನಾವ್ ಅನ್ಕೊಂತೀವಿ ಶೈಲು 15 ಲಕ್ಷ ಯೂಸ್ ಮಾಡ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ತಾನೆ ಅಂತ. ಬಟ್ ಹಾಗಲ್ಲ. ಶೈಲು ಇದಕ್ ಮೊದಲೇ ಬಿಸ್ನೆಸ್ ಮಾಡ್ತೀನಿ ಅಂತ 15 ಲಕ್ಷ ಸಾಲ ಮಾಡಿದ್ದಾನೆ. ಅದನ್ನ ತೀರ್ಸೋಕೋಸ್ಕರನೇ ಇವ್ನಿಗೆ ಮದುವೆ ಆಗ್ತಾ ಇರೋದು. ಇದು ನೋಡಿದ್ಮೇಲೆ ನನ್ಗನ್ಸಿದೆ ಅಂದ್ರೆ ಶೈಲು ಸಖತ್ ಚಾಲಾಕಿದ್ದಾನೆ. ಅವನು 15 ಲಕ್ಷ ಸಾಲ ಮಾಡಿ ಆ 15 ಲಕ್ಷ ಸಾಲ ತೀರ್ಸೋದಕ್ಕೆ ಮದುವೆ ಆಗ್ತಿದ್ದಾನೆ. ಎಂತ ಡ್ರಾಮಾ ಅಲ್ಲ. ಬಟ್ ಈ ಕಡೆ ಶೈಲುಗ್ ಸಾಲ ಕೊಟ್ಟರು ತುಂಬಾ ಹಳೆ ರೌಡಿಗಳು. ಅವ್ರ ಕೆಲಸನೇ ಸಾಲ ವಸೂಲಿ ಮಾಡೋದು. ಶೈಲು ಈ ರೀತಿ ಸಾಲ ಮಾಡಿರೋದು ಶೈಲು ಅವ್ರ ಅಪ್ಪನಿಗೂ ಗೊತ್ತು, ಶೈಲು ಅವ್ರ ತಾತನಿಗೂ ಗೊತ್ತು. ಅದಕ್ಕೆ ಆ ರೋಡಿಗೆ ಹೆಂಗ್ ಈ ಶೈಲು ಅವ್ರ ತಾತನ ಶೈಲು ಅವ್ರ ಅಪ್ಪನ ನಿಮ್ ಜಮೀನ್ ಮಾರಾದ್ರೂ ನಮ್ ಸಾಲ ತೀರ್ಸಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ ಹೀರೋ ಶೈಲು ಆದಷ್ಟು ಬೇಗ ಮದುವೆ ಆಗಿ ವರದಕ್ಷಿಣೆ ಕಾಸು ತಗೊಂಡು ಈ ಸಾಲ ತೀರ್ಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಇನ್ನು ನಮ್ ಹೀರೋಗಿರೋದು ಇಬ್ಬರೇ ಬೆಸ್ಟ್ ಫ್ರೆಂಡ್ಸ್, ಒಂದು ರವಿ, ಇನ್ನೊಂದು ರಾಜೇಶ್. ರವಿ ಏನೋ ಡಾಕ್ಟರ್ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾನೆ. ಬಟ್ ರಾಜೇಶ್ ದೊಡ್ಡ ಕುಡುಕ. ಈಗ ಶೈಲುಗೆ ಸಾಲ ಕೊಟ್ಟರು ಶೈಲು ಹತ್ರ ಬಂದು ನನ್ನ ಸಾಲನ ಯಾವಾಗ ತೀರ್ಸ್ತೀಯ ಅಂತ ಕೇಳ್ತಾರೆ. ಆಗ ಶೈಲು ಇನ್ನು 3 ದಿನದಲ್ಲಿ ನಂಗೆ ಎಂಗೇಜ್ಮೆಂಟ್ ಇದೆ. ಆಗ ನಮ್ಮ ಮಾವ ನಂಗೆ 10 ಲಕ್ಷ ತಂದು ಕೊಡ್ತಾರೆ. ಆಗ ನಿಮ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಶೈಲುಗೆ ಸಾಲ ಕೊಟ್ಟರು ಈಗ ಹೇಳಕ್ ಶುರು ಮಾಡ್ತಾರೆ. ಇನ್ನು 3 ದಿನ ಬಿಟ್ಕೊಂಡು ನಾವು ನಿಮ್ಮ ಮನೆ ಹತ್ರ ಬರ್ತೀವಿ. ಆಗ ಕೂಡ ನೀನ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಂಗೆ ಹಬ್ಬ ಕಾಣಿಸ್ತೀವಿ ಅಂತ ಶೈಲುಗೆ ಆವಾಜ್ ಆಗ್ತಾರೆ. ಈಗ ಶೈಲು ಹಬ್ಬ ಹೆಂಗೋ ಬಚಾವದೆ. 3 ದಿನ ಆದ್ಮೇಲೆ ನನ್ನ ಎಂಗೇಜ್ಮೆಂಟ್ ಇದೆ. ಆಗ ನಮ್ಮ ಮಾವ ನಂಗೆ 10 ಲಕ್ಷ ಕೊಡ್ತಾರೆ. ಆಗ ತಂದು ಇವ್ರ ಕೈ ಕೊಟ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಾನೆ. ಬಟ್ ತಾನೊಂದು ಬಗಿದ್ರೆ ದೈವ ಒಂದು ಬಗಿದಂತೆ ಅನ್ನೋ ತರ ಶೈಲುಗೆ ಈಗ ಬಿಗ್ ಫಿಶ್ ಸಿಗುತ್ತೆ. ಈಗ ಶೈಲು ಅವ್ರ ಮನೆ ಶೈಲು ಹೋಗಿದ ತಕ್ಷಣ ಜನ ತುಂಬಾನೇ ತುಂಬಿಕೊಂಡಿರೋದು ಕಾಣುತ್ತೆ. ಶೈಲು ಏನಾಯ್ತಂತ ಒಳಗಡೆ ಹೋಗಿ ನೋಡಿದ್ರೆ ಶೈಲು ಅವ್ರ ತಾತ ಆಲ್ರೆಡಿ ತೀರೋಗಿರ್ತಾರೆ. ಈಗ ನಮ್ಮ ಹೀರೋ ಶೈಲುಗೆ ತುಂಬಾನೇ ಅಪ್ಸೆಟ್ ಆಗುತ್ತೆ. ರೀಸನ್ ಏನಂದ್ರೆ ತಮ್ಮ ತಾತ ತೀರೋಗಿದ್ದಕ್ಕಲ್ಲ, ಬದಲಾಗಿ ನನ್ನ ಎಂಗೇಜ್ಮೆಂಟ್ ನಿಂತೋಯ್ತು ಅಂತ. ಸಾಲದಕ್ಕೆ 3 ದಿನದಲ್ಲಿ 10 ಲಕ್ಷ ಹೆಂಗಪ್ಪ ಅರೇಂಜ್ಮೆಂಟ್ ಮಾಡ್ಕೋಬಾರ್ದು ಅಂತ ಅವ್ನು ಲೆಕ್ಕ ಆಗ್ತಾ ಇರ್ತಾನೆ. ಈಗ ಕಡೆ ಬಾರಿ ತಾತನ ಮುಖ ನೋಡ್ಬೇಕಂತ ತಾತನ ಫ್ರೆಂಡ್ಸ್, ಸಂಬಂಧಿಕರು ಎಲ್ಲರೂ ತಾತನ ನೋಡಕಂತ ಬರ್ತಾ ಇರ್ತಾರೆ. ಈಗ ತಾತನ ಕಡೆ ಬಾರಿ ನೋಡ್ಬೇಕಂತ ಶೈಲು ಅವ್ರ ಮಾವ, ಅತ್ತೆ, ಅವ್ರ ಮಗಳು ಕೂಡ ಬರ್ತಾರೆ. ಈಗ ನಮ್ಮ ಹೀರೋ ಶೈಲುಗೆ ಇವ್ರು ಯಾರು ಯಾಕೆ ಬಂದ್ರು ಅಂತ ಏನು ಗೊತ್ತೇ ಆಗೋದಿಲ್ಲ. ಈಗ ತಾತನ ಹೆಣ ನೋಡಿದಂತ ಶೈಲು ಅವ್ರ ಅತ್ತೆ ಅವ್ರ ಮೇಲೆ ಬಿದ್ದು ಅಳಕ್ ಶುರು ಮಾಡ್ತಾರೆ. ಇದ ಸ್ವಲ್ಪ ಹೊತ್ತಿಗೆ ಶೈಲು ಹತ್ರ ಬಂದಂತ ಶೈಲು ಅವ್ರ ಅತ್ತೆ, ನಾನು ಈ ಮನೆ ಬಿಟ್ಟೋದಾಗ ಚಿಕ್ಕ ಮಗು ಆಗಿದ್ದೆ, ಈಗ ನೋಡಿ ಎಷ್ಟು ದೊಡ್ಡನಾಗಿದೆ ನಮ್ಮ ಅಳಿಯ ಅಂತ ಅಂತಾರೆ. ಈ ಎಲ್ಲಾ ಮಾತುಗಳಿಂದ ನಮ್ಗೆ ಅರ್ಥ ಆಗುತ್ತೆ ಆ ತಾತನವರ ಮಗಳು ಇವರೇ ಅಂತ. ಇನ್ನು ಈ ಕಡೆ ನೋಡೋದಾದ್ರೆ ಶೈಲು ಅವ್ರ ಮಾವ ಮತ್ತೆ ಶೈಲು ಅವ್ರ ಅಪ್ಪ ಒಬ್ರು ಪೂರ್ವಾದ್ರೆ ಇನ್ನೊಬ್ರು ಪಶ್ಚಿಮ ಆಗಿರ್ತಾರೆ. ಒಬ್ರು ಮಕ್ಕ ಒಬ್ರು ನೋಡೋರೇ ಅಲ್ಲ. ಇದಕ್ಕೆ ಕಾರಣ ಏನಂತ ನಮ್ಗೆ ತೋರಿಸೋದಿಲ್ಲ ಈಗ. ಬಟ್ ಇಷ್ಟೆಲ್ಲ ಆದ್ರೂ ತಾತ ಅವ್ರ ಎರಡನೇ ಮಗ ಇನ್ನ ಬಂದಿರೋದಿಲ್ಲ. ಸೂರತ್ನಿಂದ ಬರ್ಬೇಕಲ್ಲ, ತುಂಬಾನೇ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅವರು ನೆಕ್ಸ್ಟ್ ಡೇ ಬರ್ತಾರೆ. ನೆಕ್ಸ್ಟ್ ಡೇ ಬಂದಂತ ಅವರು ಕೂಡ ಇದೇ ತರ ಜೋರಗಳಾಗ ಶುರು ಮಾಡ್ತಾರೆ. ಇಷ್ಟ ನಡುವೆ ನಮ್ ಶೈಲು ಮದುವೆ ಆಗ್ಬೇಕಂತ ಹುಡುಗಿ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ಬರುತ್ತೆ. ನಮ್ ಶೈಲು ಈಗ್ಲೂ ಕೂಡ ಅವ್ರ ನೈಸ್ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ, ವರದಕ್ಷಿಣೆ ಆದಷ್ಟು ಬೇಗ ಬರ್ಲಿ ಅಂತ. ಇದೆಲ್ಲದರ ನಡುವೆ ಶೈಲು ಅವರ ಅತ್ತೆ ಮಗಳಾದ ಸಂಧ್ಯಾ ಈ ಮನೇಲಿ ಏನು ನಡೀತಿದೆ ಅಂತ ಅಬ್ಸರ್ವ್ ಕೂಡ ಮಾಡ್ತಾ ಇರ್ತಾಳೆ. ಈಗೇನು ಎಲ್ಲರೂ ಬಂದೈತಲ್ಲ, ಇದಾದ್ಮೇಲೆ ತಾತನ ತಗೊಂಡೋಗಿ ಚಿತೆಗಿಡ್ತಾರೆ. ತಾತನೆಲ್ಲ ಅಂತ್ಯ ಸಂಸ್ಕಾರ ಮುಗಿದ್ಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗಕ್ ಶುರು ಮಾಡ್ತಾರೆ. ಅದೇ ರೀತಿ ಶೈಲು ಅವ್ರ ಮಾವು ಕೂಡ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೊರಡಕ್ ಶುರು ಮಾಡ್ತಾರೆ. ಇದು ನೋಡಿದ ಊರಿನಲ್ಲಿ ಇದ್ದಂತ ದೊಡ್ಡವರು ಅನ್ನೊಂದ್ ದಿನ ಕಾರ್ಯ ಮುಗಿಸ್ಕೊಂಡು ಹೋಗ್ಬೇಕು, ಅಂದಗಡೆ ನೀವು ಹೋಗಂಗಿಲ್ಲ ಅಂತ ಅವ್ರನ್ನ ಬೈತಾರೆ. ಸರಿ, ಇನ್ನೇನ್ ಮಾಡೋದು, ಅವರು ಕೂಡ ಅಲ್ಲೇ ಸ್ಟೇ ಆಗ್ಬೇಕಾಗಿ ಬರುತ್ತೆ. ಇನ್ನು ಅದೇ ರೀತಿ ತಾತನ ತಂಗಿ ಕೂಡ ಅಲ್ಲೇ ಸ್ಟೇ ಆಗಿರ್ತಾರೆ. ಇವ್ರಿಗೂ ತಾತನ ಚಿಕ್ಕ ಸೊಸಿಗೂ ಆಗ್ ಬರೋದಿಲ್ಲ. ಇಬ್ರು ಒಬ್ಬರನ್ನೊಬ್ರು ಬಾಯಿಗೆ ಬಂದಂಗ್ ಬೈಕೊಂತ ಇರ್ತಾರೆ. ಇನ್ನು ಈ ಅಜ್ಜಿ ಅಂತೂ ತಾತನ ಚಿಕ್ಕ ಸೊಸಿನ ನೀನಂತೂ ನಿನ್ ಗಂಡನ ಯಾವ ಸೀರಿಯಲ್ ಗಂಟಾಕೊಂಡೇ ಇರ್ತೀಯ ಅಂತ ಬೈದ್ ಬಿಡ್ತಾರೆ. ಅಷ್ಟರಲ್ಲಿ ದೀಪ ನೋಡಕಂತ ಬರ್ತಿದ್ದಂತ ಶೈಲು ಅವರ ಹುಡುಗಿನ ಈ ಅಜ್ಜಿ ಬೈಯಕ್ ಶುರು ಮಾಡ್ತಾರೆ. ಅದೇನಂದ್ರೆ ನಿಮ್ಮಿಬ್ರಿಗೂ ಇನ್ನೂ ಮದುವೆ ಆಗಿಲ್ಲ, ಆಗ್ಲೇನೆ ಅವ್ನು ನಿನ್ನಿಂದ ಓಡಾಡ್ತಾರ ನೀನ್ ಮಾಡ್ಕೊಂಡಿದ್ಯಾ ಅಂತ ಬೈತಾರೆ. ಇದು ಕೋಪ ಮಾಡ್ಕೊಂಡಂತ ಶೈಲು ಆ ಅಜ್ಜಿಗೆ ಬೈಯಕ್ ಶುರು ಮಾಡ್ತಾನೆ. ಅದಕ್ಕೆ ಅಜ್ಜಿ ಆ ಹುಡುಗಿ ನೋಡಿ ಇಷ್ಟಪ್ಪ ಇದ್ದಾಳೆ, ನೋಡಕ್ಕೂ ಚೆನ್ನಾಗಿಲ್ಲ, ನಿಂಗೂ ಆ ಹುಡುಗಿಗೂ ಮ್ಯಾಚಿಂಗ್ ಇಲ್ಲ ಅಂತ ಬೈದ್ ಬಿಡ್ತಾರೆ. ಇದೆಲ್ಲಾನು ಸಡಲ್ ನಿಂತು ನೋಡ್ತಿದ್ದಂತ ಆ ಹುಡುಗಿ ಅಪ್ಪ ಅಮ್ಮ ಬಂದು ಈ ಅಜ್ಜಿ ಮೇಲೆ ಜಗಳ ಕ್ಲಿಯಕ್ ಶುರು ಮಾಡ್ತಾರೆ. ಈ ಅಜ್ಜಿ ಮೊದಲೇ ಗಾಟಿ, ನೋಡು ನಿಮ್ ಮಗಳಿನ ಮನೆ ಕಾಲೇ ಇಕ್ಕಿಲ್ಲ, ಆಗ್ಲಿ ನಮ್ಮ ಮನ ನುಂಗ್ಕೊಂಡಿದ್ದಾಳೆ, ಈ ಮನೆ ಕಾಲಿಟ್ ಮೇಲೆ ಇನ್ಯಾರ ನುಂಗ್ಕೊಂತಾಳ ಅಂತ ಬೈದ್ ಬಿಡ್ತಾಳೆ. ಎರಡು ಫ್ಯಾಮಿಲಿ ಇದೇ ರೀತಿ ಜಗಳ ಆಡ್ತಾ ಶೈಲು ಮತ್ತೆ ಆ ಹುಡುಗಿ ಮದುವೆ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಶೈಲು ಕಾಲ್ಗೊಂದು ಬೀಳಲ್ಲ, ಬೇರೆ ಎಲ್ಲಾ ರೀತಿನೂ ಪ್ರಯತ್ನ ಪಡ್ತಾನೆ ಈ ಜಗಳ ನಿಲ್ಸೋದಕ್ಕೆ. ಬಟ್ ಅವರು ಶೈಲುಗ್ ನಮ್ಮ ಮಗಳು ಕೊಡೋದಿಲ್ಲ ಅಂತ ಬೈದ್ಬಿಟ್ಟು ಹೊರಟೋಗ್ತಾರೆ ಅಲ್ಲಿಂದ. ಈಗ ನಮ್ಮ ಹೀರೋ 15 ಲಕ್ಷ ಕೈ ಬಿಟ್ಟು ಹೋಯ್ತಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ. ಯಾಕಂದ್ರೆ ಸಾಲಗಾರರು ಬಂದು 3 ದಿನ ಬಿಟ್ಕೊಂಡು ಕೇಳ್ತಾರಲ್ಲ ಅದಕ್ಕೆ. ಇನ್ನು ಈ ಕಡೆ ಸಂಧ್ಯಾ ಹತ್ರ ಐಫೋನ್ ಇರುತ್ತೆ, ಐಫೋನ್ ಚಾರ್ಜರ್ ತಂದಿರೋದಿಲ್ಲ. ಅದಕ್ಕೆ ಸಂಧ್ಯಾ ಶೈಲು ಹತ್ರ ಹೋಗಿ ಐಫೋನ್ ಚಾರ್ಜರ್ ಸಿಗುತ್ತಾ ನಿಮ್ಮ ಹತ್ರ ಅಂತ ಕೇಳ್ತಾಳೆ. ಅದಕ್ಕೆ ಶೈಲು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಂಧ್ಯಾ ನಿಮ್ಮ ಹತ್ರ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮೂರಲ್ಲಿ ಯಾರ ಹತ್ರ ತಗೋಪ ಅಂತ ಕೇಳ್ತಾಳೆ. ಈಗ ತುಂಬಾನೇ ಕೋಪದಲ್ಲಿದ್ದಂತ ಶೈಲು ಒಂದಿನ ಫೋನ್ ನೋಡಿದ್ರೆ ಏನೂ ಆಗೋದಿಲ್ಲ, ಸುಮ್ಮನೆ ಇರುವಂತ ಬೈದ್ ಬಿಡ್ತಾರೆ. ಅರ್ಜೆಂಟ್ ಆಗಿ ಸಾವು ಬಂದಂತ ಸಂಧ್ಯಾ ಫ್ಯಾಮಿಲಿ ಅವರು
ಬಟ್ಟೆಗಳು ಕೂಡ ತಂದಿರೋದಿಲ್ಲ. ಅದಕ್ಕೆ ಸಂಧ್ಯಾ ಅವ್ರ ಅಮ್ಮ ಸಂಧ್ಯಾನ್ ಕರೆದು ಮನೆಗೆ ಹೋಗಿ ಬಟ್ಟೆಗಳು ತಗೋಬ ಅಂತ ಹೇಳ್ತಾರೆ. ಅದಕ್ಕೆ ಶೈಲು ಅವ್ರ ಅಮ್ಮ ನೀನು ಒಬ್ಳೆ ಹೋಗ್ಬೇಡ, ಈ ಶೈಲುನ್ ಕರ್ಕೊಂಡು ಹೋಗೋ ಅಂತ ಹೇಳ್ತಾಳೆ. ಈಗ ಶೈಲುಗೆ ಸಂಧ್ಯಾನ್ ಕರ್ಕೊಂಡು ಹೋಗೋದು ಇಷ್ಟ ಇರೋದಿಲ್ಲ. ಅದೇ ರೀತಿ ಸಂಧ್ಯೆಗೆ ಶೈಲು ಜೊತೆ ಹೋಗೋದು ಕೂಡ ಇಷ್ಟ ಇರೋದಿಲ್ಲ. ರೀಸನ್ ಏನಪ್ಪಾ ಅಂದ್ರೆ ನಿನ್ನೆ ರಾತ್ರಿ ಶೈಲು ಸಂಧ್ಯಾನ ಬೈದ್ ಬಿಟ್ಟಿರ್ತಾನಲ್ಲ ಅದಕ್ಕೆ. ಆದ್ರೂ ದೊಡ್ಡವ್ರ ಮತ್ ಮರ್ಯಾದೆ ಕೊಡ್ಬೇಕು ಅಂದ್ಬಿಟ್ಟು ಶೈಲು ಸಂಧ್ಯಾನ್ ಕರ್ಕೊಂಡು ಬೈಕಲ್ಲಿ ಅವ್ರ ಮನೆ ಕಡೆ ಹೊರಡ್ತಾನೆ. ಈಗ ಸಂಧ್ಯಾ ಮನೆ ಹತ್ರ ಬಂದಂತ ಶೈಲುಗೆ ಒಂದೇ ಗಾಬರಿ. ಅದೇನಂದ್ರೆ ಮನೆ ನೋಡಿದ್ರೆ 4 ಅಂತಸ್ತು ಬಿಲ್ಡಿಂಗು, ಮನೆ ಮುಂದೆ 4 ಕಾರುಗಳು, ಮನೆ ಒಳಗಡೆ ಎಲ್ಲ ಫುಲ್ಲಿ ಫರ್ನಿಚರ್ಡ್. ಹೊರಗಡೆ ಎಲ್ಲಿ ನೋಡಿದ್ರು ಸಂಧ್ಯಾ ಅವ್ರ ಫ್ಯಾಮಿಲಿದು ಫ್ಲೆಕ್ಸ್ ಗಳೇ ಕಾಣಿಸ್ತಾ ಇರುತ್ತೆ. ಹೊರಗಡೆ ಸಂಧ್ಯೆಗೆ ಅಂತ ವೈಟ್ ಮಾಡ್ತಿದ್ದ ಶೈಲುನ ಯಾರೋ ಅಜ್ಜಿ ಬಂದ್ ಮಾತಾಡ್ತಾರೆ, ಯಾರಪ್ಪ ನೀನು ಇಲ್ಲಿದ್ಯಾ ಅಂತ. ಆಗ ಶೈಲು ನಾನು ಸಂಧ್ಯಾ ಅವರ ಅತ್ತೆ ಮಗ ಅಂತ ಹೇಳ್ತಾನೆ. ಆಗ ಅಜ್ಜಿ ನಿಮ್ಮಪ್ಪ ಮತ್ತೆ ಸಂಧ್ಯಾ ಅವರಪ್ಪ ಚೆನ್ನಾಗಿದ್ರೆ ಇವತ್ತಿಗೆ ಆಸ್ತಿ ಪೂರ್ತಿ ನಿಂದೆ ಆದಾಯ್ತು, ಸಂಧ್ಯಾನ್ ಕೊಟ್ಟು ನಿಂಗೆ ಮದುವೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಈಗ ನಮ್ಮ ಹೀರೋ ಶೈಲು ತಲೆಯಲ್ಲಿ ಬೇರೆನೆ ಓಡಕ್ ಶುರು ಮಾಡುತ್ತೆ. ಅದೇನಂದ್ರೆ ಸಂಧ್ಯಾ ತಂದೆ ಹತ್ರ ಬೇಜಾನ್ ಆಸ್ತಿ ಇದೆ, ಸಂಧ್ಯಾ ಕೂಡ ನೋಡಕ್ ಚೆನ್ನಾಗಿದ್ದಾಳೆ, ಮೇಲಾಗಿ ನಮ್ಮ ಅತ್ತೆ ಮಗಳು, ಹೇಗಾದ್ರೂ ಮಾಡಿ ಇವಳು ಮದುವೆ ಆಗ್ಬಿಟ್ರೆ ನನ್ನ ಸಾಲ ಎಲ್ಲ ತೀರೋಗ್ಬಿಡುತ್ತೆ ಅಂತ ಲೆಕ್ಕ ಹಾಕ್ತಾನೆ. ಈಗ ಸಂಧ್ಯಾ ಮನೆ ಒಳಗಡೆ ಹೋಗಿ ಆಚೆ ಬರೋದ್ರಲ್ಲಿ ಶೈಲುವಿನ ಬಿಹೇವಿಯರ್ ಚೇಂಜ್ ಆಗೋದ್ರಿಂದ ಸಂಧ್ಯಾ ಕೂಡ ಅಬ್ಸರ್ವ್ ಮಾಡ್ತಾಳೆ. ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ 3 ದಿನ ಟೈಮ್ ಕೊಟ್ಟಿದ್ರಲ್ಲ ಆ ರೌಡಿಗಳು ಇಲ್ಲಿ ಬಂದು ಶೈಲುಗೆ ವೇಟ್ ಮಾಡ್ತಾ ಕೂತಿರ್ತಾರೆ. ಈಗ ಶೈಲು ಸಂಧ್ಯಾನ ಮನೆ ಒಳಗಡೆ ಕಳಿಸ್ಬಿಟ್ಟು ಆ ಸಾಲಗಾರ ಹತ್ರ ಮಾತಾಡಕ್ ಹೋಗ್ತಾನೆ. ಆಗ ಆ ಸಾಲಗಾರರು 3 ದಿನ ಬಿಟ್ಕೋಬ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಪ್ಪ ಕಾಸು ಅಂತ ಕೇಳ್ತಾರೆ. ಅವಾಗ ನಮ್ಮ ಹೀರೋ ಸಂಧ್ಯಾನ್ ತೋರಿಸ್ತಾ ಹೇಳ್ತಾನೆ, ನೋಡ್ರಿ ಈಗ ಒಳಗೋದ್ಲಲ್ಲ ಅವಳು ನಮ್ಮ ಅತ್ತೆ ಮಗಳು, ಅವಳನ್ನ ಮದುವೆ ಆದ್ರೆ ಅವ್ರ ಆಸ್ತಿ ಪೂರ್ತಿ ನನಗೆ ಕೊಡ್ತಾರಂತೆ, ಆಗ ನಿಮ್ ಸಾಲ ನಾನು ತೀರಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ನಮ್ಮ ಮನೇಲಿ ಸೂತ್ಕ ಇರೋದ್ರಿಂದ ಯಾರಿಗೂ 1 ರೂಪಾಯಿ ಕೊಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ರೌಡಿಗಳು ಸೂತ್ಕ ಮುಗಿದ ನೆಕ್ಸ್ಟ್ ಡೇ ಅಂದ್ರೆ ಇನ್ನು 10 ದಿನದಲ್ಲಿ ದುಡ್ಡು ವಾಪಸ್ ಕೊಡಬೇಕು, ಇಲ್ಲ ಅಂದ್ರೆ ಕತೆ ಗೊತ್ತಲ್ಲ ಅಂತಾರೆ. ಈ ಕಡೆ ನಮ್ಮ ಶೈಲು ಸಂಧ್ಯಾನ ಬುಟ್ಟಿಗೆ ಹಾಕೊಂಡು ಫುಲ್ ಟೈಮ್ ಜಾಬ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇ ದಿನ ರಾತ್ರಿ ಅವ್ರ ಮನೇಲಿ ಎಣ್ಣೆ ಪಾರ್ಟಿ ಇರುತ್ತೆ. ಈಗ ಸಂಧ್ಯಾ ಅವ್ರ ಅಪ್ಪನಿಗೆ ಫಾರಿನ್ ಬ್ರ್ಯಾಂಡ್ ಆದ್ರೆ ಮಿಕ್ತವ್ರಿಗೆಲ್ಲ ಲೋಕಲ್ ಬ್ರ್ಯಾಂಡ್ ಕೊಡ್ಸಿರ್ತಾರೆ ನಮ್ಮ ಹೀರೋ. ಈಗ 3 ದಿನ ಕಾರ್ಯನ ತುಂಬಾ ಸಿಂಪಲ್ ಆಗಿ ಮಾಡೋಣ ಅಂತಾರೆ ಶೈಲು ಅವರ ಅಪ್ಪ. ಆಗ ಊರಿನ ದೊಡ್ಡವರೆಲ್ಲ ಸೇರ್ಕೊಂಡು ನಿಮ್ಮಪ್ಪ ಊರಿಗೆ ಬೇಕಾದವರು, ಊರಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ, ನೀನು ಆ 3 ದಿನ ಕಾರ್ಯನ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಹೇಳ್ತಾರೆ. ಈಗ ಶೈಲು ಅವರ ಅಪ್ಪ ಇದೆಲ್ಲ ತುಂಬಾ ಖರ್ಚು ಜಾಸ್ತಿ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದೀನಿ ಅಂತ ಹೇಳ್ತಾರೆ. ಈಗ ಶೈಲು ಅವ್ರ ಮಾವ ಶೈಲು ಅವ್ರ ಅಪ್ಪನ ಟಾರ್ಗೆಟ್ ಮಾಡ್ಕೊಂಡು ಊರಾಗಿರೋ 10 ಜನ ಊಟ ಹಾಕಲ್ಲ ನಿಮ್ ಕೈಲಿ ಅಂತ ಬೈತಾರೆ. ಇದೇ ಕೋಪಕ್ಕೆ ಶೈಲು ಅವರ ಅಪ್ಪ ನಾಳೆ 4 ಬಾರಿ ಹೊಡೆದು ಇಡೀ ಊರಿಗೆ ಊಟ ಹಾಕಿ ನೋಡು ಅಂತ ಹೇಳ್ತಾರೆ. ಈಗ ನಮ್ಮ ಹೀರೋಗ್ ಬಂದು ಮತ್ತೊಂದ್ಸಲ ಸಾಲ ಮಾಡ್ಕೊಂಡಂತ ಪರಿಸ್ಥಿತಿ. ಅಲ್ಲ ಇವರಿಬ್ರು ಜಗಳ ಮಾಡ್ಕೊಂಡು ನನ್ನ ಸಾಲಗಾರನಾಗ ಮಾಡ್ತಾ ಇದಾರ ಅಂತ ಬೈಕೊಂತಾನೆ. ಸರಿ ಅಷ್ಟೊತ್ತಲ್ಲಿ ನಮ್ಮ ಹೀರೋ ಯಾರಾದ್ರೂ ಕೈ ಕಾಲು ಹಿಡಿದು 4 ಬಾರಿ ಹೊಂದಿಸ್ಕೊ ಬರ್ತಾನೆ. ನಮ್ಮ ಹೀರೋ ಈ ಪಾಡ್ ಬೀಳ್ತಾರ ಸಂಧ್ಯಾ ಕೂಡ ನೋಡಿರ್ತಾಳೆ. ಬಟ್ ಸಂಧ್ಯಾ ಏನೋ ಮಾತಾಡದೆ ಸುಮ್ನೆ ಹಂಗೆ ಮಲಗಿರ್ತಾಳ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತಾತ ಏನೇನ್ ಅಡಿಗೆ ಇಷ್ಟಪಡ್ತಿದ್ರು ಅದನ್ನೆಲ್ಲ ತಗೊಂಡು ತಾತ ಯಾವ ಕುಳಿತಿದ್ದಂತ ಆಲ್ಮರ್ ಹತ್ರ ಹೋಗ್ತಾರೆ ಎಲ್ರು. ಈಗ ತಾತನಿಗಂತ ತಂದಿರೋ ಊಟನ ತಾತನಿಗೆ ಪಿಂಡ್ ಹಾಕಿ ಅಲ್ಲೇ ಇಟ್ಟಿರ್ತಾರೆ. ಅದ್ ಯಾಕಂದ್ರೆ ಯಾವ್ದಾದ್ರು ಕಾಗೆ ಬಂದ್ ತಿಂದ್ರೆ ತಾತನ ಆದ್ಮೇಲೆ ಶಾಂತಿ ಸಿಗುತ್ತೆ ಅಂತ. ಅದೇ ಟೈಮ್ಗೆ ಒಂದ್ ಕಾಗೆ ಅಲ್ಲಿಗೇನೋ ಬರುತ್ತೆ, ಬಟ್ ತಿಂದಿರ ಅಲ್ಲಿಂದ ಹೊಟ್ಟೋಗುತ್ತೆ. ಇಂಥದೇ ಟೈಮ್ ಕಾಯ್ತಿದ್ದಂತ ಶೈಲು ಅವ್ರ ಮಾವ ಶೈಲು ಅವ್ರ ಅಪ್ಪನ ಭಯ ಶುರು ಮಾಡ್ತಾರೆ. ಬದುಕಿದಾಗ ಕರೆಕ್ಟ್ ಹೊಟ್ಟೆಗೆ ಊಟ ಹಾಕಿಲ್ಲ, ಬದಲಾಗಿ ಸತ್ಮೇಲೆ ಪಿಂಡ್ ಹಾಕಿದ್ರೆ ಯಾವ ಲಾಭ ಬರುತ್ತೆ ಅಂತ. 2-3 ಅವರು ಅಲ್ಲೇ ವೇಟ್ ಮಾಡಿದ್ರು ಕಾಗೆ ತಿಂದೇ ಇರೋದ್ರಿಂದ ಅಲ್ಲಿಂದ ಎಲ್ಲರೂ ಹೊರಟೋಗ್ತಾರ. ಈಗ ಎಲ್ಲರೂ ಮನೆಗೆ ಬಂದ್ಮೇಲೆ ಊರ್ನವ್ರಿಗೆಲ್ಲ ಭರ್ಜರಿ ಊಟ ಹಾಕ್ತಾರ. ಇದಾದ್ಮೇಲೆ 5ನೇ ದಿನ ಕಾರ್ಯ. ಈ ಕಾರ್ಯನ ಶೈಲು ಅವರ ಅತ್ತೆಯವರೇ ಮಾಡ್ಬೇಕು. ಬಟ್ ಶೈಲು ಅವ್ರ ಮಾವ ನಾವು ಊರಿಗೆ ಹೋಗ್ತೀವಿ ಅಂತ ಹೊರಟು ನಿಂತಿದ್ದಾರೆ. ಇದನ್ನೆಲ್ಲ ನೋಡಿದಂತ ಶೈಲು ಅವ್ರ ತಂದೆ ಶೈಲು ಅವ್ರ ಮಾವನ ಬೈಯಕ್ ಶುರು ಮಾಡ್ತಾರೆ. ನೋಡಿ ಈಗ 3 ದಿನ ಕಾರ್ಯ ಮುಗಿಸ್ತಾ ಹೊಟ್ಟೆ ತುಂಬದಿಂದ 5ನೇ ದಿನ ಕಾರ್ಯ ಮಾಡಿದ್ರೆ ಹಂಗೆ ಹೋಗ್ತಿದ್ದಾನೆ ಅಂತ ಅಂತಾನೆ. ಈ ಮಾತೆಲ್ಲ ಕೇಳಿದಂತ ಶೈಲು ಅವ್ರ ಮಾವನ್ಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಶೈಲು ಅವ್ರ ಮಾವ ನೀನ್ 4 ಮರಿ ಕಡ್ದಾಕಿ, ನಾನು 12 ಮರಿ ಕಡ್ದು ಊರಿಗೆಲ್ಲ ಹಾಕ್ತೀನಿ ನೋಡು ಅಂತ ಹೇಳ್ತಾರೆ. ಅದೇ ರೀತಿ ನಾನು ಅಡಿಗೆ ಮಾಡ್ಸಾಕಿದ್ರೆ ತಾತ ಬಂದು ಊಟ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಇವರಿಬ್ರು ಜಗಳ ನೋಡಿದಂತ ಈ ಊರಿನ ಜನಗಳು ಕೆಲವರು ಅನ್ಕೊಂತಾರೆ ಇವರಿಬ್ರು ಜಗಳಿಂದ ನಮ್ಗೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ ಅಂತ. ಇನ್ನು ಕೆಲವರು ಅನ್ಕೊಂತಾರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ. ಈ ಗ್ಯಾಪ್ ಅಲ್ಲಿ ಸಂಧ್ಯಾಗೆ ಶೈಲು ಕಾಳು ಹಾಕೋದ್ ಮಾತ್ರ ಮರ್ತಿರೋದಿಲ್ಲ. ಮಕ್ಕಳ ಜೊತೆ ಸೆಲ್ಫಿ ತಗೊಂತೀನಿ ಅಂತ ಅವಳ ಫೋಟೋ ಕೂಡ ತಗೊಂತಾ ಇರ್ತಾನೆ. ಮಕ್ಕಳು ಚಾಕ್ಲೇಟ್ ತಗೊಳ್ತೀನಿ ಅಂತ ಅವಳನ್ನು ಕರ್ಕೊಂಡೋಗಿ ತಗೊಳ್ತಾ ಇರ್ತಾನೆ. ಇದೇ ರೀತಿ ಏನಾದ್ರೂ ಮಾಡಿ ಅವಳನ್ನ ಪಟಾಯಿಸಕ್ ಟ್ರೈ ಮಾಡ್ತಾನೆ ಇರ್ತಾನೆ. ಈಗ ಅದೇ ರೀತಿ 5ನೇ ದಿನ ಕಾರ್ಯ ಕೂಡ ಬರುತ್ತೆ. ಆಗ ಸಂಧ್ಯಾ ಅವರ ಅಪ್ಪ ತಾತನಿಗೆ ಏನೇನು ಇಷ್ಟ ಇತ್ತು ಅದೆಲ್ಲ ಐಟಮ್ ಮಾಡಿಸ್ಕೊಂಡೇ ಬಂದಿರ್ತಾರೆ. ಅದೇ ರೀತಿ ಪಿಂಡನೂ ಇಡ್ತಾರೆ. ಅದೇ ರೀತಿ ಕಾಗೆನೂ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಆ ಕ್ಷಣಕ್ಕೆ ಬಂದಂತ ಒಂದು ಕಾಗೆ ಇವ್ರನ್ನೆಲ್ಲ ನೋಡಿ ಮತ್ತೆ ಅಲ್ಲಿಂದ ಹೊರಟೋಗುತ್ತೆ. ಇದನ್ನೆಲ್ಲ ನೋಡ್ತಿದ್ದ ಶೈಲು ಅವ್ರ ತಂದೆ ಶೈಲು ಅವ್ರ ಮಾವನ್ ಬೈಯಕ್ ಶುರು ಮಾಡ್ತಾರೆ. ನಾನ್ ಅಡಿಗೆ ಮಾಡಿಸ್ಕೊಟ್ರೆ ತಾತ ಬಂದ್ ತಿಂತಾರೆ ಅಂತ ನೀನ್ ಹೇಳ್ದಲ್ಲ, ಯಾಕೆ ಬಂದ್ ತಿಂದಿಲ್ಲ ಅಂತ ಕೇಳ್ತಾರೆ. ಈಗ ಇವರಿಬ್ರದ್ದು ಕಾಗೆ ಜಗಳ ಸ್ಟಾರ್ಟ್ ಆಗುತ್ತೆ. ಒಬ್ಬರ ಮೇಲೆ ಒಬ್ರು ಇಲ್ಲಿ ಸಲದ ಆರೋಪನೆಲ್ಲ ಮಾಡ್ಕೊಂತಾರೆ. ಈ ಜಗಳ ನಡೀತಿದ್ದಂಗೆ ಸಂಧ್ಯಾ ಅವ್ರ ಅಪ್ಪನಿಗೆ ತುಂಬಾನೇ ಕೋಪ ಬಂದು ಸಂಧ್ಯಾ ಅವ್ರ ಅಮ್ಮ ಮತ್ತೆ ಸಂಧ್ಯನ ಕರ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈಗ ಶೈಲುಗೆ ಶೈಲು ಅವ್ರ ಅಪ್ಪ ಮತ್ತೆ ಶೈಲು ಅವ್ರ ಮಾವ ಯಾಕೆ ಈ ರೀತಿ ಎಲ್ಲ ಜಗಳ ಮಾಡ್ಕೊಂತಾರೆ ಅಂತ ತಿಳ್ಕೊಬೇಕನ್ಸುತ್ತೆ. ಅದಕ್ಕೆ ಶೈಲು ಈಗ ತೀರೋಗಿತಾರಲ್ಲ ಶೈಲು ಅವ್ರ ತಾತ ಅವ್ರ ತಮ್ಮನ ಹತ್ರ ಹೋಗಿ ಕೇಳ್ತಾರೆ. ಅದಕ್ಕೆ ಆ ತಾತ ಈ ರೀತಿ ಹೇಳಕ್ ಶುರು ಮಾಡ್ತಾರೆ. ಅವರಿಬ್ರು ಮೊದಲು ಆ ರೀತಿ ಇರ್ಲಿಲ್ಲ, ನಿನ್ಗಾಗಿ 3 ವರ್ಷ ನಿಮ್ಮ ಮತ್ತೆ ಆಗ ನನ್ಗೇನಾದ್ರು ಹೆಣ್ಮಗು ಹುಟ್ಟಿದ್ರೆ ಇವನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಇದಾದ್ಮೇಲೆ ಒಂದಿನ ಆ ಊರಿನ ರಾಜಕಾರಣಿ ಯಾರೋ ಬಂದ್ರು ಅಂತ ನಿಮ್ಮಪ್ಪ ಊಟದಿಂದ ಎದ್ದು ಅರ್ಧದಲ್ಲೇ ಹೊರಟೋಗ್ತಾರೆ. ನಿಮ್ಮ ಅಪ್ಪನ ಜೊತೆಲೆ ಊಟ ಮಾಡೋಕಂತ ವೇಟ್ ಮಾಡ್ತೀನಿ ಅಂತ ನಿಮ್ಮ ಮಾವನಿಗೆ ತುಂಬಾನೇ ಬೇಜಾರಾಗುತ್ತೆ. ಈಗ ಇದೇ ವಿಚಾರಕ್ಕೆ ಇಬ್ರು ಜಗಳ ಮಾಡ್ಕೊಂಡು ನಿಮ್ಮ ಮಾವ ಮನೆ ಬಿಟ್ಟೆ ಹೊರಟೋದ್ರು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಒಬ್ಬರನ್ನೊಬ್ಬರು ನೋಡಿದ್ರೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಊರಿನ ಜನಕ್ಕೆ 3 ದಿನದಿಂದ ಕಂಟಿನ್ಯೂಸ್ ನಾನ್ ವೆಜ್ ತಿಂದ್ರಿಂದ ಹೆಲ್ತ್ ಇಶ್ಯೂ ಆಗಿರುತ್ತೆ. ಒಬ್ಬರಿಗೆ BP, ಒಬ್ಬರಿಗೆ ಡಿಸೆಂಟ್ರಿ, ಈ ರೀತಿ ಕಾಯಿಲೆಗಳು ಸ್ಟಾರ್ಟ್ ಆಗಿರುತ್ತೆ. ಇದೇ ವಿಚಾರ ತಿಳ್ಕೊಂಡು ಶೈಲು ಒಂದು ಐಡಿಯಾ ಮಾಡ್ತಾನೆ. ಅದೇಂದ್ರೆ ರಾಜೇಶ್
ಮತ್ತೆ ಶೈಲು ಊರ್ ಮಧ್ಯೆ ಜಗಳ ಮಾಡ್ಕೊಂಡು ಶುರು ಮಾಡ್ತಾರೆ. ಈಗ ರಾಜೇಶ್ ಮಾತ್ರ ಶುರು ಮಾಡ್ತಾನೆ, ನಿಮ್ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಪ್ರೇತಾತ್ಮಗೆ ನಿಮ್ ತಾತ ಇಡೀ ಊರಿಗೆ ಕಾಯಿಲೆ ಹಂಚಿದ್ದಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಿದ್ದಂತ ಊರಿನ ಜನ, ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ನೀವಿಬ್ರು ಯಾಕೋ ಈ ತರ ಕಿತ್ತಾಡ್ಕೊಂತ ಇದ್ರ ಅಂತ ಕೇಳ್ತಾರೆ. ಈಗ ರಾಜೇಶ್ ಹೇಳ್ತಾನೆ, ಇವ್ರ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಇಡೀ ಊರಿಗೆ ಕಾಯಿಲೆ ಹಂಚಿದ್ದಾರೆ, ಅದಕ್ಕಾಗಿ ಇಡೀ ಊರಲ್ಲಿ ಡಿಸೆಂಟ್ರಿ, ತಲೆನೋವು, ಜ್ವರ ಈ ರೀತಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾನೆ. ಇದೆಲ್ಲ ಸಾಲ್ತು ಅಂತ 3 ದಿನ ಫಂಕ್ಷನ್ ಅಲ್ಲೂ ಮತ್ತೆ 5 ದಿನ ಫಂಕ್ಷನ್ ಅಲ್ಲೂ ಯಾವುದೇ ಕಾಗೆ ಬಂದು ಮುಟ್ಟಿಲ್ಲ. ಅದ್ರ ಅರ್ಥ ಏನು, ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ತಾನೆ ಅಂತ ಹೇಳ್ತಾನೆ. ಊರಿನ ಜನಕ್ಕೆ ಇವ್ನು ಮಾತಾಡ್ತಾ ಇರೋದು ಸತ್ಯ ಅಂತ ಅನ್ಸಿ ಊರಿನ ಜನ ಎಲ್ಲ ಈ ರೀತಿ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅದೇನಪ್ಪ ಅಂದ್ರೆ, ಇವ್ರ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ನಮ್ಮ ಫ್ಯಾಮಿಲಿಗೆಲ್ಲ ಹಾಳಾಗ್ತಿದಾವೆ, ಇವರಿಂದ ನಾವೆಲ್ಲ ಕಾಯಿಲೆ ಬೀಳಂಗಾಗಿದೆ, ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಇವ್ರು ಯಾವಾಗ್ಲೂ ಇದೇ ರೀತಿ ಜಗಳ ಮಾಡ್ತಿದ್ರೆ ತಾತನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅನ್ಬಿಟ್ಟು ಇವ್ರನ್ನೆಲ್ಲ ಕರೆಸಿ ಪಂಚಾಯತಿಲಿ ನ್ಯಾಯ ಪಂಚಾಯತಿ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ ಊರಿನ ಜನ. ಅದೇ ರೀತಿ ಊರಿನ ಜನ ಎಲ್ಲ ಹೋಗಿ ಸಂದೇವರಪ್ಪನ ಕರೀತಾರೆ. ಅದಕ್ಕೆ ಸಂದೇವರಪ್ಪ, ಅದಕ್ಕೂ ನನಗೆ ಸಂಬಂಧ ಇಲ್ಲ, ಅವ್ರಿಗೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ಸಂದೇವರಮ್ಮ ಅಳಕ್ ಶುರು ಮಾಡ್ತಾರೆ. ಅದಕ್ಕೆ ಸಂದೇವರಪ್ಪ ಅವ್ರನ್ನ ಬೈದು, ನೀನ್ ಯಾಕೆ ಕಳ್ತಿದ್ಯ, ಸುಮ್ನೆ ಇರೋ ಅಂತಾರೆ. ಈಗ ಸಂದೇವರಮ್ಮ ಹತ್ರ ಬಂದು ಈ ರೀತಿ ಹೇಳಕ್ ಶುರು ಮಾಡ್ತಾಳೆ. ಅದೇನಂದ್ರೆ, ಇವರಿಬ್ರು ಸಣ್ಣ ಮನಸ್ತಾಪದಿಂದ ನೀನ್ 20 ವರ್ಷದಿಂದ ನಿಮ್ ತವ್ರ ಮನೆ ಕಾಲಿಟ್ಟಿಲ್ಲ, ಅದೇ ರೀತಿ ಅವ್ರ ಮಗಳಿಗಾದಾಗ ಅವ್ರಿಗೂ ಅರ್ಥ ಆಗುತ್ತೆ ಬಿಡು ಅಂತ ಹೇಳ್ತಾಳೆ. ಈ ಮಾತೆಲ್ಲಗಳಿಂದ ಸಂದೇವರಪ್ಪನಿಗೆ ತನ್ನ ತಪ್ಪೇನಂತ ಅರ್ಥ ಆಗುತ್ತೆ. ಈಗ ಈ ಸೀನ್ ಇಲ್ಲಿಗೆ ಕಟ್ ಆಗಿ ನೆಕ್ಸ್ಟ್ ಸೀನ್ ಪಂಚಾಯತಿಯಲ್ಲಿ ತೋರಿಸ್ತಾರೆ. ಈಗ ಎರಡು ಫ್ಯಾಮಿಲಿನ ಪಂಚಾಯತಿ ಕರೆದಂತ ಊರಿನ ಜನ ಈ ರೀತಿ ಹೇಳಕ್ ಶುರು ಮಾಡ್ತಾರೆ, ನೀವಿಬ್ರು ಜಗಳ ಇಲ್ಲಿಗೆ ಸ್ಟಾಪ್ ಮಾಡಿ ಕಾಗೆಗೆ ಪಿಂಡ ಇಡಿ, ಆಗ ಮಾತ್ರ ಕಾಗೆ ತಿನ್ನೋದು ಅಂತ ಹೇಳ್ತಾರೆ. ಈ ಮಾತು ನೀವಿಬ್ರು ಒಪ್ಪಿಲ್ಲ ಅಂದ್ರೆ ಊರಿನ ಜನ ಸೇರಿ ನಿಮ್ ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇವರಿಬ್ರು ಊರಿನ ಹಿರಿಯ ಮಾತಿಗೆ ಒಪ್ಕೊಂತಾರೆ. ಈಗ ತಾತನ ಪಿಂಡನ ಯಾವುದೇ ಕಾಗೆ ತಿನ್ನಿಲ್ಲ ಅನ್ನೋದಕ್ಕೆ ತಾತನ್ಗೆ ಇನ್ನೇನೋ ಆಸೆ ಇರಬೇಕು, ಅದಕ್ಕೆ ಪ್ರಶ್ನೆ ಹಾಕೋರ್ನ ಕರ್ಸಿರ್ತಾರೆ. ಈಗ ಪ್ರಶ್ನೆ ಹಾಕೋರು ಮನೆಗೆ ಬಂದಾದ್ಮೇಲೆ ತಾತನ ಚಿಕ್ಕ ಮಗ ಕುಡಿಯೋದು ಕಲ್ತಿದ್ದಾನೆ, ಅದನ್ನ ಬಿಟ್ರೆ ತಾತನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಪ್ರಶ್ನೆ ಹಾಕೋರು, ಇಲ್ಲ ಅದೆಲ್ಲ ಕ್ವಶನ್ ಅಂತ ಹೇಳ್ತಾರೆ. ಇಲ್ಲ ತಾತನ ಯಾವ್ದನ್ನ ಆರ್ಕೆ ಬಾಕಿ ಇದೆಯಾ, ಅದನ್ನ ತೀರ್ಸ್ಬೇಕಂತ ಕೇಳ್ತಾರೆ. ಈಗ ಅವರು ಅದಕ್ಕೂ ಅಲ್ಲ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಸಂದೇವರಮ್ಮ, ನೀನ್ ಊಟ ತಿಂದ್ರೆ ನಾನು ಮುಡಿ ಕೊಡ್ತೀನಿ ಅಂತ ಕೂಡ ಕೇಳ್ತಾಳೆ. ಬಟ್ ಅದಕ್ಕೂ ನೋ ಅಂತಾನೆ ಹೇಳ್ತಾರೆ. ಈಗ ಇಂಥದೇ ಟೈಮಿಗೆ ಕಾಯ್ತಿದಂತ ನಮ್ಮ ಹೀರೋ ಶೈಲು ಇದೇ ಬೆಸ್ಟ್ ಟೈಮ್ ಅಂತ ತಮ್ಮ ತಾತನ ತಮ್ಮನ್ನ ಚೂ ಬಿಡ್ತಾನೆ. ಅದೇಂದ್ರೆ, ಸಂಧ್ಯೆಗೂ ನನಗೂ ಮದುವೆ ಆದ್ರೆ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಬಂತ ಒಂದ್ಸಲ ಪ್ರಶ್ನೆ ಕೇಳಿ ನೋಡು ಅಂತ ಹೇಳ್ತಾನೆ. ಈಗ ತಾತನ ತಮ್ಮ ಇದೇ ವಿಚಾರನ ಮುಂದಿಟ್ಕೊಂಡು ಮಾತಾಡಕ್ಕೆ ಶುರು ಮಾಡ್ತಾರೆ. ಆಗ ಸಂದೇವರಪ್ಪ, ಇಲ್ಲ ಇದೆಲ್ಲ ನಡೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಾತ, ಅದ್ಯಾಕೆ ನಡೆಯಲ್ಲ, ನೀನೇ ತಾನೇ ಅವತ್ತು ಹೇಳಿದ್ದು ಅಂತ ಹೇಳ್ತಾರೆ. ಆಗ ಸಂದೇವರಪ್ಪ, ತಾತ ಬಂದು ಪಿಂಡ ತಿನ್ನೋದಾದ್ರೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಒಪ್ಕೊಂತಾರೆ. ಈಗ ಸಂಧ್ಯಾ ನಮ್ಮ ಹೀರೋನ ಇಷ್ಟಪಡಕ್ ಶುರು ಮಾಡಿರ್ತಾಳೆ. ಅದ್ಯಾಕಂದ್ರೆ ಎರಡು ಫ್ಯಾಮಿಲಿ ಒಂದಾಗಕ್ಕೆ ಇವ್ನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾನೆ ಅಂತ. ಇದೆಲ್ಲ ಆದ್ಮೇಲೆ ತಾತನ 11 ದಿನ ಕಾರ್ಯ ಕೂಡ ಬರುತ್ತೆ. ಆ ಕಾರ್ಯಕ್ಕಂತ ಮನೇಲಿ ಕಾಡೆಲ್ಲ ಓಡಿಸಿರ್ತಾರೆ. ಅದ್ ನೋಡಿದ ಸಂಧ್ಯೆಗೆ ತುಂಬಾನೇ ಬೇಜಾರಾಗುತ್ತೆ. ತಾತ ಜೀವಂತವಿದ್ದ ಒಂದಿನೂ ನೋಡಿಲ್ಲ ಅಂತ. ಆದ್ರೂ ಕೂಡ ತಾತನಿಗೆ ನಮ್ಮ ಫ್ಯಾಮಿಲಿ ಕಂಡ್ರೆ ಎಷ್ಟು ಇಷ್ಟ, ಅದಕ್ಕೋಸ್ಕರ ಅವ್ರ ಹತ್ರನು ನಮ್ಮ ಮದುವೆ ಆಗ್ಲಿಂದ ಬಯಸ್ತಾ ಇದಾರೆ ಅಂತ ಹೇಳ್ತಾಳೆ. ಇದೆಲ್ಲ ಕೇಳಿದ ಶೈಲುಗೂ ನಿಜ ಅಂತಾನೆ ಅನ್ಸುತ್ತೆ. ಇದೆಲ್ಲದರ ಮಧ್ಯೆ ಒಬ್ರು ಪೂರ್ವ ಒಬ್ರು ಪಶ್ಚಿಮ ಅಂತಿದ್ದಂತ ಭಾವಭೌಮೈದ ಅವರು ಕೂಡ ಮೇಲ್ಮೇಲಿಗೆ ಒಂದಾಗ ಶುರು ಮಾಡಿರ್ತಾರೆ. ಅದೇ ರೀತಿ ಇವರಿಬ್ರು ಜೋಡಿ ಸಕ್ಕದಾಗಿದೆ ಅಂತ ಮನೆಯವರೆಲ್ಲ ಕಾಮೆಂಟ್ ಮಾಡಕ್ ಶುರು ಮಾಡ್ತಾರೆ. ಈಗ ತಾತನ ಅಸ್ಥಿ ತಂದು ತಾತ ಯಾವ ಕುಳಿತಿದ್ದಂತ ಆಲದ ಮಾತ್ ಕೆಳಗಡೆ ಮಣ್ಣು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಇದಕ್ಕೆ ತಾತನ ಚಿಕ್ಕ ಸೊಸೆ ಮತ್ತೆ ಅಳಿ ಆಪೋಸ್ ಮಾಡ್ತಾರೆ. ಅದ್ ಯಾಕಂದ್ರೆ 11 ದಿನ ಕಾರ್ಯ ಆದ್ಮೇಲೆ ನಮ್ಮ ಭಾಗ ಏನ್ ಬರುತ್ತೋ ಅದನ್ನ ನಾವು ಮಾರಿ ಸೂರತ್ ಅಲ್ಲಿ ಮನೆ ತಗೊಬೇಕಂತಿದೀವಿ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಯಾವ್ದಾದ್ರು ಸಮಾಧಿ ಮಾಡಿದ್ರೆ ಆ ಲ್ಯಾಂಡ್ ವ್ಯಾಲ್ಯೂ ಬರಲ್ಲ, ಇಲ್ಲಾಂದ್ರೆ ಯಾರು ಬಂದು ತಗೊಳಲ್ಲ ಅಂತ ಹೇಳ್ತಾರೆ. ಈ ಮಾತು ಒಬ್ರಿಗೂ ಇಷ್ಟ ಆಗೋದಿಲ್ಲ. ಆಗ ಚಿಕ್ಕ ಸೊಸೆ ಹೇಳಕ್ ಶುರು ಮಾಡ್ತಾಳೆ, ಲ್ಯಾಂಡ್ ನಂಗೆ ಹಿಂಗ್ ತಗೊಬೇಕಂತ ಗೊತ್ತು ಅಂತ. ಆಗ ದೊಡ್ಡ ಮಗ ಹೇಳಕ್ ಶುರು ಮಾಡ್ತಾನೆ, ನೀವೇನೇ ಹೇಳಿದ್ರು ನಮ್ಮ ಅಪ್ಪನ ಸಮಾಧಿ ಅಲ್ಲೇ ಕಟ್ಟೋದು ಅಂತ. ಇದನ್ನೆಲ್ಲ ಕೆಟ್ಟಿದ ತಾತನ ತಮ್ಮನಿಗೆ ತುಂಬಾನೇ ಕೋಪ ಬಂದು ಅಲ್ಲಿರೋರ್ಗೆ ಎಲ್ಲರಿಗೂ ಬೈಕ್ ಶುರು ಮಾಡ್ತಾರೆ. ನಮ್ಮ ಅಣ್ಣ ಸತ್ತು ಇನ್ನ ಒಂದು 11 ದಿನ ಆಗಿದೆ, ಆಗ್ಲೇ ಜಮೀನ್ಗೋಸ್ಕರ ಕಿತ್ತಾಡ್ತಾ ಇದೀರಾ ಅಂತ. ರೀತಿ ಇವ್ರು ಜಗಳ ಮಾಡ್ಕೊಂತ ಇರೋದು ಊರಿನ ಪಂಚಾಯತ್ ಮತ್ತೆ ಗೊತ್ತಾಗುತ್ತೆ. ಊರಿನ ಪಂಚಾಯತಿ ಮುಖಂಡರಲ್ಲಿ ಸೇರಿ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಅದೇನಂದ್ರೆ 11ನೇ ದಿನ ನೀವು ಪಿಂಡ ಇಟ್ಟಕ್ಕೆ ಕಾಗೆ ಬಂದು ತಿನ್ನಿಲ್ಲ ಅಂದ್ರೆ ನೀವು ಊರ್ ಬಿಟ್ಟು ಹೋಗ್ಬೇಕು ಅಂತ. ಈ ರೀತಿ ಇವ್ರು ಡಿಸಿಷನ್ ತಗೊಳಕ್ಕೆ ಕಾರಣ ಏನಂದ್ರೆ ತಾತನ ಆತ್ಮದಿಂದ ಊರಿಗೆ ಮುಕ್ತಿ ಕೊಡ್ಸಬೇಕಂತ. ಅದೇ ದಿನ ರಾತ್ರಿ ಶೈಲು ಅವ್ರ ತಾತ ಕುತ್ಕೊಂತ ಇದ್ದ ಜಾಗಕ್ಕೆ ಶೈಲು ಬಂದು ಕುತ್ಕೊಂಡು ಚಿಂತೆ ಮಾಡ್ತಾ ಕೂತಿರ್ತಾನೆ. ಅದನ್ನ ನನ್ನ ಸಾಲ ತೀರಿಸಬೇಕು, ದುಡ್ಡು ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ಕೊಂಡಿದ್ದೆ. ನಮ್ಮ ತಾತ ನನ್ನ ನೆಟ್ಟಿಗೆ ನೋಡ್ಕೊಳಕ್ಕೆ ಆಗಿಲ್ಲ ಅಂತ. ಇಷ್ಟೆಲ್ಲ ರಿಗ್ರೆಷನ್ ಯಾಕಂದ್ರೆ ತಾತನ ಬ್ಯಾಗ್ ಅಲ್ಲಿ ಏನಿತ್ತು ಅಂತ ನಮ್ಮ ಹೀರೋ ನೋಡ್ಬಿಟ್ಟಿರ್ತಾನೆ. ಆ ಬ್ಯಾಗ್ ಅಲ್ಲಿ ಇವ್ರ ಫ್ಯಾಮಿಲಿಯ ಫುಲ್ ಫೋಟೋ ಇರುತ್ತೆ. ಅದನ್ನ ಡೈಲಿ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಅವರ ಕಡೆ ಆಸೆ ಕೂಡ ಆಗಿರುತ್ತೆ. ಈಗ ತಾತ ಏನೇನ್ ಇಷ್ಟಪಡ್ತಿದ್ರಲ್ಲ ಊಟದಲ್ಲಿ ಅದನ್ನೆಲ್ಲ ತಂದು ಅಲ್ಲಿ ಇಟ್ಬಿಟ್ಟು ಜನಪದ ಹಾಡುಗೆಲ್ಲ ಆಡ್ತಾ ಇರ್ತಾರೆ. ಈ ಜನಪದ ಹಾಡುಗಳು ಕೇಳ್ತಿದ್ದಂತ ಫ್ಯಾಮಿಲಿಗೆ ತುಂಬಾನೇ ಅಳು ಬರುತ್ತೆ. ಅಷ್ಟ್ರಲ್ಲಿ ನಮ್ಮ ಹೀರೋ ತಾತ ಇಷ್ಟಪಡ್ತಿದ್ದಂತ ಫೋಟೋ ತಂದು ಎಲ್ರಿಗೂ ತೋರಿಸ್ತಾರೆ. ಹಾಗೆ ಅದನ್ನ ತಗೊಂಡು ಗೆಡೆ ಪಕ್ಕದಲ್ಲಿ ಇಡ್ತಾರೆ. ಈ ಫೋಟೋ ನೋಡಿದಂತ ಫ್ಯಾಮಿಲಿಗೆ ತಮ್ಮ ತಪ್ಪುಗಳೇನಂತ ಅರ್ಥ ಆಗುತ್ತೆ. ಅದೇ ಕ್ಷಣ 3-4 ಕಾಗೆ ಬಂದು ತಾತನ ಪಿಂಡ ತಿನ್ನಕ್ ಶುರು ಮಾಡ್ತವೆ. ಇಲ್ಲಿಗೆ ಈ ಸ್ಟೋರಿ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋ ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.